ನೋಡ್ರಿ, ಭದ್ರತೆ ಮಾಡುವಂಥದ್ದು ಮಾಡೇ ಇರ್ತಾರೆ, ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಒಂದು ಸರ್ಕಾರ ಅನ್ನುವಂಥವ್ರು ನಡೆಸುವಂಥವ್ರು ಅದು ಜವಾಬ್ದಾರಿ, ಅದು ಮಾಡೇ ಮಾಡ್ತಾರೆ ಕೇಂದ್ರ ಸರ್ಕಾರ. ಆದರೆ ಅದ್ರ ಬಗ್ಗೆ ಕಿವಿ ಮಾತು ಹೇಳೋದು ಬೇಡ. ಯುದ್ಧ ಮಾಡಬೇಡ್ರಿ ಅಂತ ಹೇಳುವಂಥದ್ದು ಏನಿದಲ್ಲ ಪ್ರವೃತ್ತಿ, ಇದು ಬಹುಶಃ ದೇಶದ್ರೋಹದ ಕೆಲಸ ಅಂತ ನಾನು ಹೇಳ್ತೀನಿ. ಇದಕ್ಕೆ ದೇಶಕ್ಕೆ ಒಂದು ಸಂರಕ್ಷಣೆ ಕೊಡುವಂಥದ್ದು, ದೇಶಕ್ಕೆ ಜನರಲ್ಲಿ ಒಂದು ಸ್ವಾಭಿಮಾನ ಬೆಳೆಸುವಂಥದ್ದು, ದೇಶಭಕ್ತಿ ಬೆಳೆಸುವಂಥದ್ದು ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ. ಕೇವಲ ಅಲ್ಪಸಂಖ್ಯಾತರ ಓಟು ಆ ಮುಸ್ಲಿಂ ಸಮುದಾಯವನ್ನು ಪ್ಲೀಸ್ ಮಾಡೋ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕ ಮುಸ್ಲಿಂ ಅಷ್ಟೇ ಅಲ್ಲ, ದೇಶದ ಮುಸ್ಲಿಂ ಅಷ್ಟೇ ಅಲ್ಲ, ಇನ್ನು ಪಾಕಿಸ್ತಾನದ ಮುಸಲ್ಮಾನರನ್ನು ಸಹಿತ ಪ್ಲೀಸ್ ಮಾಡಲಿಕ್ಕೆ ಸಿದ್ದರಾಮಯ್ಯ ಹೊಟ್ಟಿದ್ದಾರೆ. ಈ 26 ಜನರ ಹತ್ಯೆ ಆದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಗೆ ಗೈರಾದ್ರು, ಜೊತೆಗೆ ಚುನಾವಣಾ ರ್ಯಾಲಿಯಲ್ಲಿ ಭಾಗಿಯಾಗಿ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟು ಅನ್ನೋ ಚರ್ಚೆಗಳು ಕೂಡ ಏನು ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ. ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ಹಿರಿಯ ರಾಜನಾಥ್ ಸಿಂಗ್ ಅವರು ಭಾಳ ಹಿರಿಯ ಸಚಿವರು, ಅವರು ಹಿರಿಯ ನಾಯಕರು, ಅವರು ರಕ್ಷಣಾ ಸಚಿವರು ಹೌದು. ಅವ್ರ ನೇತೃತ್ವದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ನಡೆದಿದೆ. ಮತ್ತು ಮೋದಿಜಿಯವರು ಈ ಎಲ್ಲ ಒಂದು ಇದ್ರ ಸಲುವಾಗಿ ಇದ್ರ ಮುಂದೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಮಾಡೋ ಸಲುವಾಗಿ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಮತ್ತು ಆಲ್ ಪಾರ್ಟಿ ಮೀಟಿಂಗನ್ನು ರಕ್ಷಣಾ ಸಚಿವರು ಮಾಡಿದ್ದು ಅದನ್ನು ಸಹಿತ ಸಹಿಸ್ಕೊಳ್ಳೋಕೆ ನಿಮ್ಗೆ ಆಗ್ತಾ ಇಲ್ಲ ಅಂತಂದರೆ, ಪ್ರತಿ ಹಂತದಲ್ಲಿ ಮೋದಿಯವ್ರನ್ನ ಯಾವ ರೀತಿ ಟೀಕೆ ಮಾಡಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಹಿಂದೆ UPA ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾವಿರಾರು ಜನ ಸತ್ತು ಹೋದ್ರು. ಅವಾಗ ನೆಹರು ಅವ್ರು ಮಾಡಿದಂಥ ಫಾಲ್ಟ್ನಿಂದ, ನೆಹರು ಅವ್ರ ಹಿಂದೆ ಏನು ಕೆಲವೊಂದು ತಪ್ಪುಗಳನ್ನು ಮಾಡಿದರು, ಅದರಿಂದ ಇವತ್ತು ನಾವು ಸಫರ್ ಆಗ್ತಾಯಿದ್ವಿ. ಇವತ್ತು ನಾವು ಸಫರ್ ಆಗ್ತಾಯಿದ್ವಿ ನೆಹರು ಅವ್ರು ಮಾಡಿದಂಥ ತಪ್ಪುಗಳಿಂದ. ಇವತ್ತು ಹಿಂದೆ ಏನೋ ಒಂದು ಸಿಮ್ಲಾ ಒಪ್ಪಂದ ಮಾಡಿಕೊಂಡ್ರು, ಮತ್ತು ಬೇರೆ ಬೇರೆ ಒಪ್ಪಂದ ಮಾಡಿಕೊಂಡ್ರು. ಈ ಸಿಂಧೂ ನದಿ ನೀರನ್ನು ಬಿಡುವಂಥದಕ್ಕೂ ಸಹಿತ ಯಾವ ರೀತಿ ಒಂದು ಒಪ್ಪಂದಕ್ಕೆ ಒಪ್ಪಿಗೆ ಕೊಟ್ಟರು. ಇವೆಲ್ಲ ನೋಡಿದಾಗ UPA ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂಥ ತಪ್ಪುಗಳನ್ನು ಸರಿ ಮಾಡುವಂಥ ಕೆಲಸ ಮೋದಿಯವರು ಮಾಡ್ತಾ ಇದ್ದಾರೆ. ಈ ನದಿ ನೀರಿನ ಹಂಚಿಕೆ ಇದೆಯಲ್ಲ, ಇದನ್ನ ಒಪ್ಪಂದವನ್ನು ರದ್ದು ಮಾಡಿದಂಥದ್ದು ದೊಡ್ಡದಂಥ ನಿರ್ಧಾರ. ಬಹುಶಃ ಹಿಂದೆ ಹಲವಾರು ಬಾರಿ ಪಾಕಿಸ್ತಾನದ ಜೊತೆ ಯುದ್ಧ ಆಗಿದ್ದಾವೆ. ಯಾವ ಸಂದರ್ಭದಲ್ಲಿ ಸಹಿತ ಈ ರೀತಿ ನದಿ ನೀರಿನ ಹಂಚಿಕೆ ಬಗ್ಗೆ ಒಪ್ಪಂದದ ರದ್ದು ಮಾಡುವಂಥ ಕೆಲಸ ಯಾವ ಸರ್ಕಾರ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ಇವತ್ತು ಮೋದಿಯವರ ಸರ್ಕಾರ ಇದು ಮಾಡಿದೆ. ಇದನ್ನ ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಇದರಿಂದ ಈಗಾಗಲೇ ಪಾಕಿಸ್ತಾನ ವಿಲ ಒದ್ದಾಡಲಿಕ್ಕೆ ಚಾಲು ಮಾಡಿದೆ. ಭದ್ರತಾ ವೈಫಲ್ಯ ಆಗಿರೋ ಬಗ್ಗೆ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಅನ್ನೋ ಮಾತನ್ನ ಇವರು ಖರ್ಗೆ ಅವರು ಹೇಳಿದ್ದಾರೆ. ನೋಡ್ರಿ, ಯಾರು ಒಪ್ಕೊಳ್ಳೋದು ಪ್ರಶ್ನೆ, ಒಪ್ಕೊಂಡಿಲ್ಲ, ಮತ್ತೊಂದಿಲ್ಲ. ಅಂದ್ರೆ ಹೆಂಗ್ ಬಂದ್ರು ಅವರು ಒಳಗಡೆ? ನೋಡಿ, ಹೆಂಗ್ ಬಂದ್ರು ಅದೆಲ್ಲ ನೋಡಿ, ಪಾರ್ಲಿಮೆಂಟು ಒಂದು ವಿಶೇಷ ಅಧಿವೇಶನ ನಡೀಬೇಕು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಅದೆಲ್ಲವನ್ನೂ ಸಹಿತ ಕೇಂದ್ರ ಸರ್ಕಾರ ಯಾವ ಸಂದರ್ಭದಲ್ಲಿ ಇದನ್ನು ಉತ್ತರ ಕೊಡಬೇಕು ಅದು ಉತ್ತರ ಕೊಟ್ಟೇ ಕೊಡ್ತಾರೆ. ಬಹುಶಃ ಇಷ್ಟು ವರ್ಷದಲ್ಲಿ ಹಿಂದೆ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ನೋಡಿದ್ವಿ, ಜಮ್ಮು ಕಾಶ್ಮೀರ ಶಾಂತಿಯಿಂದ ಇರಲಿಲ್ಲ. ಆರ್ಟಿಕಲ್ 370 ರದ್ದು ಮಾಡಿದ ಮೇಲೆ ಅಲ್ಲಿ ರಕ್ತಪಾತ ಆಗ್ತದೆ ಅನ್ನುವಂಥದ್ದು ಬಂದಿಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸತ್ತು ಹೋಗ್ತಾರೆ ಅಂತ ಹೇಳಿದ್ರು, ಏನೂ ಆಗಲಿಲ್ಲ. ಇಲ್ಲಿವರೆಗೆ ಕಳೆದ 5-6 ವರ್ಷದಿಂದ ಒಂದು ಶಾಂತಿ ನೆಲೆಸಿದೆ. ಲಕ್ಷಾಂತರ ಜನ ಟೂರಿಸ್ಟ್ ಅಲ್ಲಿ ಹೋಗಿ ಬರೋದು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಈ ಆಕಸ್ಮಿಕವಾಗಿ ಭಾಳ ದುರ್ದೈವದಿಂದ ನಡೆದಂಥ ಘಟನೆ ಇವತ್ತು ಭದ್ರತಾ ವೈಫಲ್ಯ ಅನ್ನುವಂಥದ್ದು ಬೆಳಗಿಂದ ಸಾಯಂಕಾಲ ಹೇಳುವ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರ ವೀಕ್ ಮಾಡುವಂಥ ಕೆಲಸ ಇವತ್ತು ಖರ್ಗೆ ಅವರಾಗಲಿ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದ್ದಾರೆ. ಅವ್ರು ರಾಹುಲ್ ಗಾಂಧಿ ಹೋಗಿ ಅಮೇರಿಕಕ್ಕೆ ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ, ಇಲೆಕ್ಷನ್ ಸರಿಯಾಗಿ ನಡೆದಿಲ್ಲ ಅಂತೇಳಿ. ಅಂದರೆ ಏನು ಇಮ್ಮೆಚ್ಯೂರ್ಡ್ ಆಗಿ ನಡ್ಕೊತಾ ಇದ್ದಾರೆ ಕಾಂಗ್ರೆಸ್ ಅವರು. ದೇಶದ ಬಗ್ಗೆ ಮತ್ತೊಂದು ಏನೂ ತಾವು ಇದ್ದಾಗ ಏನೂ ಮಾಡಲಿಲ್ಲ. ತಾವು ಇದ್ದಾಗ ಇದನ್ನೆಲ್ಲ ಸರಿ ಮಾಡ್ಬೋದಾಗಿತ್ತಲ್ಲ, ಮಾಡಲಿಲ್ಲ. ಆವಾಗ ಒಂದು ದಿವಸ ಶಾಂತಿ ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ. ಇವತ್ತು ಮೋದಿಯವರು ಬಂದ ಮೇಲೆ ಅಮಿತ್ ಶಾ ಅವ್ರ ನೇತೃತ್ವದಲ್ಲಿ ಒಂದು ಶಾಂತಿ ನಿಲ್ಲಿಸುವಂಥ ಕೆಲಸ ಆಗಿದೆ. ಹೀಗಾಗಿ ಇವತ್ತೇನು ಘಟನೆ ಆಗಿದೆ, ದುರ್ದೈವ ಘಟನೆ, 28 ಜನ ಸತ್ತಿದಾರಲ್ಲ, ಅದಕ್ಕೆ ಸರಿಯಾದಂಥ ಉತ್ತರ ಕೊಡುವಂಥ ಕೆಲಸ ಮೋದಿಯವರು ಮಾಡೇ ಮಾಡ್ತಾರೆ. ಸಿಂಧೂ ನದಿ ಒಪ್ಪಂದವನ್ನ ಏನು ರದ್ದು ಮಾಡ್ತಾರೆ, ರಕ್ತಪಾತವನ್ನೇ ಹಚ್ಚಿವೆ ಅನ್ನೋ ನಿಟ್ಟಿನಲ್ಲಿ ನೋಡಿ, ಅದಕ್ಕೆ ಸಿದ್ದರಾಮಯ್ಯ ಬಹುಶಃ ಅಲ್ಲಿಂದ ತಿಳ್ಕೊಳ್ಳಿ, ಅವರು ರಕ್ತಪಾತ ಮಾಡ್ತೀವಿ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ಯುದ್ಧ ಮಾಡಬೇಡ್ರಿ ಅಂತ ಬುದ್ಧಿ ಹೇಳ್ತಾರಲ್ಲ ನಮ್ಮ ಸಿದ್ದರಾಮಯ್ಯನವ್ರಿಗೆ. ಅದಕ್ಕೆ ಸರಿಯಾದಂಥ ಉತ್ತರ ಕೊಡಬೇಕು. ನಾವು ಉತ್ತರ ಕೊಟ್ಟಾಗ ಆ ರಕ್ತಪಾತನೂ ಇರುವುದಿಲ್ಲ, ಏನೂ ಇರುವುದಿಲ್ಲ. ಸುಮ್ಮನೆ ವೀರಾವೇಶದ ಮಾತುಗಳನ್ನು ಇವತ್ತು ಆಡ್ತಾ ಇದ್ದಾರೆ ಅಲ್ಲಿ ಇದ್ದಂಥ ಪೊಲಿಟಿಕಲ್ ಲೀಡರ್ಸ್, ಅಲ್ಲಿದ್ದಂಥ ಮಿಲಿಟರಿ ಅಧಿಕಾರಿಗಳು. ಆದರೆ ಇವತ್ತು ಪಾಕಿಸ್ತಾನ ಭಾಳ ದುರ್ಬಲ ಆಗಿದೆ. ಅಲ್ಲಿಯೇ ಇನ್ ಫೈಟಿಂಗ್ ಇದೆ, ಅಲ್ಲಿಯೇ ಇನ್ನರ್ ವಾರ್ ನಡೀತಾ ಇದೆಯೇ ಸಿಟಿಜನ್ಸ್ ಅಲ್ಲಿ ಸರ್ಕಾರದ ಬಗ್ಗೆ ಅತೃಪ್ತಿ ಇದೆ. ಅದನ್ನು ಡೈವರ್ಟ್ ಮಾಡೋ ಸಲ ಈಗ ಪಾಕಿಸ್ತಾನದಲ್ಲಿ ಈ ರೀತಿ ವೀರಾವೇಶದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದು ಭಾಳ ದಿವಸ ನಡೆಯೋದಿಲ್ಲ. ಬಹುಶಃ ಪಾಕಿಸ್ತಾನದ ಅವನತಿ ಪ್ರಾರಂಭ ಆಗಿದೆ ಅಂತ ನಾನು ಹೇಳ್ತೀನಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.